ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ಬಂದಂತಹ ಹಣದಿಂದ ಸಾಕಷ್ಟು ಜನ ಸಾಮಾಜಿಕ ಕಾರ್ಯಗಳನ್ನ ಮಾಡ್ತಾ ಇರೋದು ಜೊತೆಗೆ ತಮ್ಮ ಖುಷಿಯನ್ನು ಇಡೀ ಊರಿನವರ ಜೊತೆಗೆ ವ್ಯಕ್ತಪಡಿಸ್ತಾ ಇರೋದನ್ನ ನಾವೆಲ್ಲ ಕೇಳಿದೀವಿ ನೋಡಿದೀವಿ. ಇನ್ಫ್ಯಾಕ್ಟ್ ಬೆಳಗಾವಿಯಲ್ಲಿ ಅಜ್ಜಿಯೊಬ್ಬರು ಇಡೀ ಗ್ರಾಮಕ್ಕೆ ಹೋಳಿಗೆ ಹಾಕಿಸಿದ್ರು, ಮಹಿಳೆಯೊಬ್ಬರು ಪತಿಗೆ ಕಣ್ಣಿನ ಆಪರೇಷನ್ ಮಾಡಿಸಿದ್ರು. ಅದೇ ರೀತಿ ಎಲ್ಲೊಂದು ಕಡೆ ಇಡೀ ಗ್ರಾಮದ ಮಹಿಳೆಯರು ಗೃಹಲಕ್ಷ್ಮಿ ಹಣದಿಂದ ಗ್ರಾಮದ ಜನರೆಲ್ಲ ಹೆಮ್ಮೆ ಪಡೋ ಕೆಲಸಕ್ಕೆ ಮುಂದಾಗಿದ್ದಾರೆ. ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಹಿರೇಬಿಡನಾಲ ಗ್ರಾಮದಲ್ಲಿ ತಮಗೆ ಸರ್ಕಾರ ನೀಡ್ತಾ ಇರುವ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ತಮ್ಮೂರ ಶರಣಬಸವೇಶ್ವರ ದೇವಸ್ಥಾನ ನಿರ್ಮಾಣಕ್ಕೆ ದೇಣಿಗೆಯಾಗಿ ನೀಡ್ತಾ ಇದ್ದಾರೆ. ಹಿರೇಬಿಡನಾಳ ಗ್ರಾಮದ ಶರಣಬಸವೇಶ್ವರ ದೇವಸ್ಥಾನ ಕೆಡವಿ 10 ವರ್ಷ ಆಗಿದೆ, ಆದರೆ ವಾಪಸ್ ದೇವಸ್ಥಾನ ನಿರ್ಮಾಣ ಆಗಿಲ್ಲ. ಹೀಗಾಗಿ ಶರಣಬಸವೇಶ್ವರ ದೇವಸ್ಥಾನ ನಿರ್ಮಾಣ ಮಾಡೋದಕ್ಕೆ ಗ್ರಾಮದ ಗುರು ಹಿರಿಯರು ಯೋಚನೆ ಮಾಡಿದಾಗ ಇಡೀ ಗ್ರಾಮದ ಮಹಿಳೆಯರು ಒಂದಾಗಿ ತಮ್ಮ 1 ತಿಂಗಳ ಗೃಹಲಕ್ಷ್ಮಿ ಹಣವನ್ನು ದೇವಸ್ಥಾನಕ್ಕೆ ಕೊಡೋದಕ್ಕೆ ಸ್ವ ಇಚ್ಛೆಯಿಂದ ಮುಂದೆ ಬಂದಿದ್ದಾರೆ. ಇದರಿಂದ ತಮಗೆ ಸಂತೋಷ ಆಗ್ತಾ ಇದೆ. ಸರ್ಕಾರ ತಮಗೆ ನೀಡುವ ಹಣವನ್ನು ಈ ರೀತಿಯಾಗಿ ಸದುಪಯೋಗ ಮಾಡ್ಕೊಳ್ತಾ ಇದೀವಿ ಅಂತ ಗೃಹಿಣಿಯರು ಹೇಳಿದ್ದಾರೆ. ಒಂದು ಇಷ್ಟು ದಿನ ಗೃಹಲಕ್ಷ್ಮಿ ದುಡ್ಡು ಏನು ಬರುತ್ತಲ್ರಿ, 3 ತಿಂಗಳು ಬಂದಿಲ್ರಿ. ಈ ತಿಂಗಳು ಬಂದಿತ್ತು ರೀ. ನಮ್ಮೂರಾಗ ಶರಣಬಸಪ್ಪನ ಗುಡಿ ಚಲೋ ಮಾಡ್ಯಾರಲ್ರಿ, ಆ ಗುಡಿ ಕೊಟ್ಟಿವ್ರಿ. ನಾವು ಎಲ್ಲ ಮಹಿಳೆಯರು ಯಾರನ್ನೂ ನಾವು ಮನ್ಯಾಗ ಕೇಳಿಲ್ಲ, ಎಲ್ಲಿ ಕೇಳಿಲ್ಲ, ನಮ್ಮ ವೈಯಕ್ತಿಕವಾಗಿ ನಾವು ಕೊಟ್ಟಿವಿ. ಶರಣಬಸಪ್ಪನ ಗುಡಿ ಈಗ 9 ವರ್ಷ 10ನೇ ವರ್ಷ ರೀ. ಇದು ದೇವಿ ಗುಡಿಯಾಗ ಹಚ್ಚಾರಲ್ಲ, ಎಲ್ಲ ಊರಾಗೂ ಪ್ರತಿ ಒಂದು ಊರಾಗೂ ಶರಣಬಸಪ್ಪನ ಗುಡಿ ಅದಾವ. ನಮ್ಮ ಊರಾಗ ಗುಡಿ ಇಲ್ಲ, ನಾವು ಎಲ್ಲರೂ ಕಲ್ತು ಮಾಡೋಣ ಅಂತ ಸಂಘದ್ದಾತ್ರಿ. ಸ್ವಸಹಾಯ ಸಂಘ ಅದಾವ್ರಿ, ಧರ್ಮಸ್ಥಳ ಮಂಜುನಾಥನ ಗುಂಪು ಅದಾವ. ನಾವು ಪ್ರತಿ ಒಂದು ವರ್ಷನೂ ಮಾಡ್ಕೊಂತಾನೆ